ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಸಂಸತ್ತಿನೊಳಗೆ ಶೂನಲ್ಲಿ ತಂದಂತಹ ಹೊಗೆ ಬಾಂಬನ್ನು ಬಳಸಿ ಆಗಂತಕರು ಆತಂಕವನ್ನು ಸೃಷ್ಟಿಸಿದ್ರು. ಇದು ಸಂಸತ್ತಿನಲ್ಲಿ ಸಂಭವಿಸಿದ ಅತಿ ದೊಡ್ಡ ಭದ್ರತಾ ಲೋಪ ಅಂತ ಹೇಳಲಾಗ್ತಾ ಇದೆ. ಇದು ಈಗ 20 ವರ್ಷಗಳ ಹಿಂದಿನ ಬ್ರಿಟಿಷ್ ಪ್ರಜೆ ರಿಚರ್ಡ್ ರೀಡ್ ಘಟನೆಯನ್ನ ನೆನಪು ಮಾಡಿದೆ. ಅವನು ತನ್ನ ಕೆಟ್ಟ ಕೆಲಸದಿಂದ ಶೂ ಬಾಂಬರ್ ಅಂತಾನೆ ಜಾಗತಿಕವಾಗಿ ಕುಖ್ಯಾತಿಯನ್ನು ಪಡೆದಿದ್ದ. ಈ ರಿಚರ್ಡ್ ಶೂನಲ್ಲಿ ಸ್ಫೋಟಕಗಳನ್ನು ಅಡಗಿಸಿಟ್ಕೊಂಡು ವಿಮಾನವನ್ನೇ ಸ್ಫೋಟ ಮಾಡಲು ಪ್ರಯತ್ನಿಸಿದ್ದ. ಹೌದು, 2001ರಲ್ಲಿ ನಡೆದಂತಹ ಘಟನೆ ಇದು. ರಿಚರ್ಡ್ ರೀಡ್ ಶೂನಲ್ಲಿ ಪ್ಲಾಸ್ಟಿಕ್ ಸ್ಫೋಟಕಗಳನ್ನು ಇಟ್ಕೊಂಡು ಟ್ರಾನ್ಸ್ ಅಟ್ಲಾಂಟಿಕ್ ಪ್ಯಾಸೆಂಜರ್ ವಿಮಾನವನ್ನು ಏರಿದ್ದ. ಪ್ಯಾರಿಸ್ನಿಂದ ಮೈಮಿಗೆ ತೆರಳ್ತಾ ಇದ್ದಂತಹ ವಿಮಾನವನ್ನು ಮಾರ್ಗ ಮಧ್ಯದಲ್ಲೇ ಶೂ ಬಾಂಬ್ ಸ್ಫೋಟಿಸಲು ಸಂಚು ಮಾಡಿದ್ದ. ಆದರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆದಂತೆ ಅನ್ನುವಂತಹ ಮಾತಿದೆ ಅಲ್ವಾ, ಅದರಂತೆ ಆತನ ಪ್ರಯತ್ನ ವಿಫಲವಾಗಿತ್ತು. ಇದರಿಂದ ಪ್ರಯಾಣಿಕರೆಲ್ಲರೂ ಕೂಡ ನಿಟ್ಟುಸಿರನ್ನು ಬಿಟ್ಟರು. ರಿಚರ್ಡ್ನ ಅನುಮಾನಾಸ್ಪದ ನಡವಳಿಕೆ ವಿಮಾನ ಸಿಬ್ಬಂದಿಯಲ್ಲಿ ಸಂಶಯವನ್ನು ಹುಟ್ಟಿಸಿತ್ತು. ಬಳಿಕ ಆತನನ್ನು ವಿಚಾರಿಸಿ ಪರಿಶೀಲನೆ ನಡೆಸಿದಾಗ ಆತನ ಹಿಂದಿದ್ದಂತಹ ಉಗ್ರರ ಜಾಲ ಬಯಲಾಯಿತು. ಏನಂದರೆ, ಈ ಮುಂಚೆ ಜೈಲಿನಲ್ಲಿ ವಾಸವಿದ್ದಂತಹ ಸಮಯದಲ್ಲಿ ರಿಚರ್ಡ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಅಲ್ ಖೈದಾ ಉಗ್ರ ಸಂಘಟನೆಯನ್ನು ಸೇರಿದ್ದ ಅನ್ನೋದು US ತನಿಖಾ ಸಂಸ್ಥೆಗಳಿಂದ ನಂತರ ತಿಳಿಯಿತು. ಆದರೆ ಅವನ ಶೂ ಚಂಡಿಯಾಗಿದ್ದರಿಂದ ಅದರಲ್ಲಿ ಬಾಂಬ್ ಹೊತ್ತಿಕೊಳ್ಳಿಲ್ಲ. ಆದರೆ ವಿಮಾನ ಟೇಕ್ ಆಫ್ ಆಗುವ ಮುಂಚೆ ಬಂದಿದ್ದಂತಹ ಮಳೆಯಿಂದ ಈ ಭಾರೀ ದುರಂತ ತಪ್ಪು ಹೋಗಿತ್ತು. ಇನ್ನು ರಿಚರ್ಡ್ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಸಹ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಎಲ್ಲರೂ ಸೇರಿ ಆತನನ್ನು ಹಿಡಿದು ಸೀಟ್ ಬೆಲ್ಟ್ನಿಂದ ಕಟ್ ಹಾಕಿದ್ರು. ತಕ್ಷಣ ವಿಮಾನವನ್ನು USನ ಬೋಸ್ಟನ್ನಲ್ಲಿರುವಂತಹ ಲೋಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳಾಂತರ ಮಾಡಲಾಯಿತು. ಬಳಿಕ ಆತನನ್ನು ಬಂಧಿಸಲಾಯಿತು. ರಿಚರ್ಡ್ ಪ್ರಸ್ತುತ ಕೊಲೊರಾಡೋದ ಫೆಡರಲ್ ಜೈಲಿನಲ್ಲಿ ಶಿಕ್ಷಣ ಅನುಭವಿಸ್ತಾ ಇದ್ದಾನೆ. ಇನ್ನು ಸ್ನೇಹಿತರೆ, ಡಿಸೆಂಬರ್ 13ರಂದು ನಡೆದಂತಹ ಘಟನೆಯ ನಂತರ ಶೂ ಮತ್ತೆ ಭಾರಿ ಸುದ್ದಿಯಲ್ಲಿದೆ. ಸಂಸತ್ತಿನಲ್ಲಿ ಅತಿ ದೊಡ್ಡ ಭದ್ರತಾ ಲೋಪ ಉಂಟಾಗಿದ್ದು, ಇಬ್ಬರು ಆಗಂತುಕರ ಪ್ಲಾನ್ ದಾಳಿಗೆ ಶೂಗಳನ್ನು ಬಳಸಲಾಗಿದೆ. ಸಂಸತ್ತಿನಲ್ಲಿ ಹಲವು ಸುತ್ತಿನ ಭದ್ರತಾ ತಪಾಸಣೆ ನಡೆಸಲಾಗ್ತದೆ. ಆದರೂ ಕೂಡ ಇಬ್ಬರು ಕಿಡಿಗೇಡಿಗಳು ಹೊಗೆ ಹೊರಸೂಸುವ ಕ್ಯಾನ್ಸಿಸ್ಟರ್ಗಳನ್ನು ಒಳಗೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದು, ಕಲಾಪದ ಶೂನ್ಯ ವೇಳೆಯಲ್ಲಿ ವೀಕ್ಷಕರ ಗ್ಯಾಲರಿಯಿಂದ ಚೇಂಬರ್ಗೆ ಜಿಗಿದು ಸ್ಪೀಕರ್ ಓಂ ಬಿರ್ಲಾ ಕುರ್ಚಿಯನ್ನು ತೆರಳಲು ಯತ್ನಿಸುವ ಮೂಲಕ ಸದನದ ಒಳಗೆ ಆತಂಕವನ್ನು ಉಂಟು ಮಾಡಿದರು. ಆದರೆ ಆಗಂತುಕರ ಪ್ರಯತ್ನವನ್ನು ಕೆಲ ಸಂಸದರು ವಿಫಲಗೊಳಿಸಿದರು. ಅದಕ್ಕೂ ಮುನ್ನ ಕಿಡಿಗೇಡಿಗಳು ಸದನದ ಒಳಗೆ ಹಳದಿ ಬಣ್ಣ ಹೊರಸೂಸುವ ಕ್ಯಾನ್ಸಿಸ್ಟರ್ ಸ್ಫೋಟಿಸಿದ್ರು. ಇದರಿಂದ ಇಡೀ ಸದನ ಹಳದಿ ಬಣ್ಣದಿಂದ ತುಂಬಿಕೊಂಡಿತ್ತು. ಈ ವೇಳೆ ಕೆಲ ಸಂಸದರು ಎದ್ನೋ ಬಿದ್ನೋ ಅಂತ ಸದನದಿಂದ ಹೊರಗೋಡಿ ಹೋಗಿದ್ರು. ಆದರೆ ಅಲ್ಲಿಯೇ ಇದ್ದ ಕೆಲ ಸಂಸದರು ಇಬ್ಬರು ಆಗಂತುಕರನ್ನು ಹಿಡಿದು ಹಿಗ್ಗಾಮುಗ್ಗ ಥಳಿಸಿ ಭದ್ರತಾ ಸಿಬ್ಬಂದಿಗೆ ಒಪ್ಪಿಸಿದ್ರು. ಇನ್ನು ಸಿಡಿಸಿದಂತಹ ಹೊಗೆ ಅದೃಷ್ಟವಶಾತ್ ಹಾನಿಕಾರಕವಾಗಿರಲಿಲ್ಲ. ಆದಾಗ್ಯೂ ಕೂಡ 22 ವರ್ಷಗಳ ಹಿಂದೆ ಅಂದರೆ 2001ರ ಡಿಸೆಂಬರ್ 13ರಂದು ಸಂಸತ್ತಿನ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಸಂಸತ್ತಿನಲ್ಲಿ ಭಾರೀ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಅನೇಕ ಸುತ್ತಿನ ತಪಾಸಣೆಗಳು ನಿತ್ಯವೂ ನಡೀತದೆ. ಆದರೆ 22 ವರ್ಷಗಳ ಬಳಿಕ ಅದೇ ದಿನದಂದು ಮತ್ತೊಂದು ಭಯಾನಕ ಘಟನೆ ನಡೆದಿರೋದು ಸಂಸತ್ತಿನ ಭದ್ರತಾ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಒಂದು ರೀತಿಯಲ್ಲಿ ಘಾಸಿಗೊಳಿಸಿದೆ. ಕಿಡಿಗೇಡಿಗಳು ಕ್ಯಾನ್ಸಿಸ್ಟರ್ಗಳನ್ನು ಶೂನಲ್ಲಿ ಮರೆಮಾಚಿಕೊಂಡು ವಿಸಿಟರ್ ಪಾಸ್ ಮೂಲಕ ಪ್ರೇಕ್ಷಕರ ಗ್ಯಾಲರಿಯನ್ನು ತಲುಪಿದ್ದಾರೆ. ಒಂದು ವೇಳೆ ಸ್ಫೋಟಕ ವಸ್ತು ಅಪಾಯಕಾರಿಯಾಗಿದ್ದರೆ ಏನಾಗ್ತಾ ಇತ್ತು ಅಂತ ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಭಯವಾಗುತ್ತೆ. ಇನ್ನು ಕುಖ್ಯಾತ ರಿಚರ್ಡ್ ರೀಡ್ ಶೂ ಬಾಂಬ್ ಪ್ರಯತ್ನವು ಅಮೆರಿಕದಲ್ಲಿ ಪ್ಯಾಸೆಂಜರ್ ವಿಮಾನವನ್ನು ಹೈಜಾಕ್ ಮಾಡಿ 2001ರ ಸೆಪ್ಟೆಂಬರ್ 11ರಂದು ಅವಳಿ ಕಟ್ಟಡಗಳ ಮೇಲೆ ನಡೆದಂತಹ ಉಗ್ರರ ದಾಳಿಯ ತಿಂಗಳುಗಳ ಬಳಿಕ ನಡೆದಿದೆ. ಈ ಘಟನೆ ವಿಮಾನ ನಿಲ್ದಾಣಗಳಲ್ಲಿ ಭದ್ರತಾ ನಿಯಮಗಳನ್ನು ಕಠಿಣವಾಗಿ ಬದಲಾಯಿಸಿತು. ಅಮೆರಿಕದಲ್ಲಿನ ಎಲ್ಲ ವಿಮಾನ ನಿಲ್ದಾಣಗಳು ಮತ್ತು ಯುರೋಪ್ನಾದ್ಯಂತ ಅನೇಕ ವಿಮಾನ ನಿಲ್ದಾಣಗಳು ಭದ್ರತಾ ತಪಾಸಣೆ ಸಮಯದಲ್ಲಿ ಪ್ರಯಾಣಿಕರು ತಮ್ಮ ಶೂಗಳನ್ನು ತೆಗೆದು ಹಾಕಬೇಕಾಗಿದೆ ಮತ್ತು PETN ನಂತಹ ಪ್ಲಾಸ್ಟಿಕ್ ಸ್ಫೋಟಕಗಳನ್ನು ಗುರುತಿಸಲು ಸ್ಕ್ಯಾನರ್ಗಳನ್ನು ಬಳಸಲಾಗ್ತದೆ. ಅಲ್ಲದೆ ದೇಶದ ಅನೇಕ ಪ್ರಮುಖ ಕಟ್ಟಡಗಳಿಗೆ ಭೇಟಿ ನೀಡುವವರನ್ನ ವಿಮಾನ ನಿಲ್ದಾಣ ಶೈಲಿಯಲ್ಲೇ ಭದ್ರತಾ ತಪಾಸಣೆಗಳೇ ನಡೆಸಲಾಗುತ್ತೆ. ಇನ್ನು ಭಾರತದ ಸಂಸತ್ತಿನಲ್ಲೂ ಕೂಡ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಗಳು, ಪಾಸ್ ಸ್ಕ್ಯಾನರ್ಗಳು ಮತ್ತು ಎಕ್ಸ್ರೇ ಯಂತ್ರಗಳನ್ನು ಇಡಲಾಗಿದೆ. ಭದ್ರತಾ ಸಿಬ್ಬಂದಿ ಎಲ್ಲ ಸಂದರ್ಶಕರನ್ನ 2 ಪ್ರವೇಶ ದ್ವಾರಗಳಲ್ಲಿ ಪರೀಕ್ಷಿಸಿ ಒಳಗಡೆ ಬಿಡ್ತಾರೆ. ಆದರೂ ಕೂಡ ತಪಾಸಣೆ ಮಾಡುವ ಸಿಬ್ಬಂದಿ ಸಂದರ್ಶಕರ ಬೂಟ್ಗಳ ಒಳಭಾಗವನ್ನು ಅಪರೂಪವಾಗಿ ಚೆಕ್ ಮಾಡ್ತಾರೆ. ರಿಚರ್ಡ್ ರೀಡ್ ಪ್ರಕರಣ ಕಣ್ಣ ಮುಂದೆ ಇದ್ರೂ ಕೂಡ ಶೂನೊಳಗೆ ಪರಿಶೀಲನೆ ನಡೆಸೋದು ತುಂಬ ವಿರಳವಾಗಿದೆ.
ಇನ್ನು ಶೂ ಒಳಗಿರುವಂತಹ ಪ್ರತ್ಯೇಕ ಟ್ರೇಯನ್ನು ಸಂಪೂರ್ಣವಾಗಿ ತೆಗೆದು ಒಳಗೆ ಸ್ಫೋಟಕವನ್ನು ಇಡಬಹುದು ಎಂಬುದು ರಿಚರ್ಡ್ ರೀಡ್ ಪ್ರಕರಣ ತೋರಿಸಿದ್ದು, ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯವಾಗಿದೆ. ಅಂದಹಾಗೆ ನಡೆದಂತಹ ಘಟನೆಯು ಸಂಸತ್ತಿನಲ್ಲಿ ಪ್ರವೇಶ ಪೂರ್ವ ಸ್ಕ್ರೀನಿಂಗ್ ಆಗಿ ಸಂದರ್ಶಕರು ತಮ್ಮ ಬೂಟ್ಗಳನ್ನು ತೆಗೆದು ಹಾಕೋದನ್ನು ಕಡ್ಡಾಯಗೊಳಿಸೋದು ಸೇರಿದಂತೆ ಮತ್ತಷ್ಟು ಭದ್ರತಾ ಟೆಸ್ಟ್ ಮಾಡಬೇಕಾಗಿ ಬರಬಹುದು ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಲ್ಲದೆ ಸಂದರ್ಶಕರು ಮತ್ತು ಸಂಸದರ ಸಿಬ್ಬಂದಿ ಪ್ರವೇಶದ ಮೇಲೆ ಬಿಗಿಯಾದ ನಿರ್ಬಂಧಗಳನ್ನು ಮತ್ತು ಪೂರ್ಣ ದೇಹದ ಸ್ಕ್ಯಾನರ್ಗಳ ನಿಯೋಜನೆ ಬಗ್ಗೆಯೂ ಈಗಾಗಲೇ ಚರ್ಚಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಲೋಕಸಭೆಯ ಸಚಿವಾಲಯದ ಮನವಿಯ ಮೇರೆಗೆ ಗೃಹ ಸಚಿವಾಲಯವು ಬುಧವಾರದ ಲೋಕಸಭಾ ಭದ್ರತಾ ಉಲ್ಲಂಘನೆಯ ಬಗ್ಗೆ ತನಿಖೆಗೆ ಆದೇಶಿಸಿದೆ. ಇನ್ನು ಸಿಆರ್ಪಿಎಫ್ ಡಿಜಿ ಅನೀಶ್ ದಯಾಳ್ ಸಿಂಗ್ ನೇತೃತ್ವದ ತನಿಖಾ ಸಮಿತಿ ಮತ್ತು ಇತರ ಭದ್ರತಾ ಏಜೆನ್ಸಿಗಳ ಸದಸ್ಯರು ಮತ್ತು ತಜ್ಞರನ್ನು ಒಳಗೊಂಡಿರುವಂತಹ ತನಿಖಾ ಸಮಿತಿಯು ಭದ್ರತಾ ಲೋಪಕ್ಕೆ ಕಾರಣವಾಗಿರುವಂತಹ ಅಂಶಗಳ ಬಗ್ಗೆ ತನಿಖೆ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೇಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.